ಶ್ರೀಗುರುಭ್ಯೋ ನಮಃ. ಓಂ ಪಾರ್ವತೀ ಪರಮೇಶ್ವರಾಭ್ಯೋ ನಮಃ. ನಿರ್ಯದ್ದಾನಾಂಬುದಾರಾ ಪರಿಮಳತರಳೀಭೂತರೋಲಂಬಪಾಲಿ ಜಂಕಾರೈಃ ಶಿಖರಶತಧರೀ ಪೂರಯನ್ ಭಾರಿ ಘೋಷೈಃ ಶಾರ್ವಃ ಸರ್ವಣಶೈಲಪ್ರತಿಮಭೃತುವಪುಃ ಸರ್ವವಿಘ್ನಾಪಹರ್ತಾ ಶರ್ವಾಣ್ಯಾಃ ಪೂರ್ವಸೂನುಃ ಸ ಭವತು ಭವತಾಂ ಸ್ವಸ್ತಿದೋ ಹಸ್ತಿವಕ್ತ್ರಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ನಿರಂತರವಾಗಿ ಸುರಿಯುವ ಜಲಧಾರೆಯಿಂದ ಉಂಟಾಗುವ ಸುಗಂಧದಿಂದ ಮಧುರವಾಗಿ ತೇಲಾಡುವ ಜೇನುಹನಿಗಳ ಸಾಲುಗಳಿಂದ ಹೊರಡುವ ಮಧುರ ಝಂಕಾರ ಧ್ವನಿಗಳಿಂದ ಶಂಕರನ ಪರ್ವತದ ಅನೇಕ ಶಿಖರಗಳ ಗುಹೆಗಳನ್ನು ತುಂಬಿಸುವಷ್ಟು ಘನವಾದ ನಾದವನ್ನು ಉಂಟು ಮಾಡುವವನಾಗಿಯೂ ಸುವರ್ಣ ಪರ್ವತದಂತೆ ವಿಶಾಲವೂ ದೀಪ್ತವೂ ಆದ ದೇಹವನ್ನು ಹೊಂದಿರುವವನಾಗಿಯೂ ಎಲ್ಲ ವಿಧದ ವಿಘ್ನಗಳನ್ನು ಸಂಪೂರ್ಣವಾಗಿ ನಿವಾರಿಸುವವನಾಗಿಯೂ ಪಾರ್ವತಿ ದೇವಿಯ ಆದ್ಯ ಪುತ್ರನಾಗಿರುವ ಆ ಹಸ್ತಿವಕ್ತ್ರನಾದ ಶ್ರೀ ಗಣೇಶನು ನಿಮಗೆಲ್ಲರಿಗೆ ಶುಭ ಮಂಗಳ ಮತ್ತು ಕಲ್ಯಾಣವನ್ನು ದಯಪಾಲಿಸಲಿ. ಯಃ ಪುಣ್ಯೈರ್ದೇವತಾನಾಂ ಸಮಜನಿ ಶಿವಯೋ ಶ್ಲಾಘ್ಯ ವೀರ್ಯೈಕಮರ್ತ್ಯದ್ ದ್ಯನ್ನಾಂ ನಿಶ್ರೂಯಮಾಣೇ ದಿತಿಜ ಭಟಘಟ ಭೀತಿಭಾರಂ ಭಜಂತೆ ಭೂಯಾತ್ ಸೋಯಂ ವಿಭೂತ್ಯೈ ನಿಶಿತ ಶರಶಿಖಾ ಪಾಟಿತ ಕ್ರೌಂಚ ಶೈಲಃ ಸಂಸಾರಾಗಾಧ ಕೂಪೋದರ ಪತಿತ ಸಮುತ್ತಾರಕಸ್ತಾರಕಾರಿಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಯಾರು ದೇವತೆಗಳ ಪುಣ್ಯ ಫಲವಾಗಿ ಶಿವಪಾರ್ವತಿಯರ ಅಪೂರ್ವ ಮತ್ತು ಶ್ಲಾಘನೀಯ ಶಕ್ತಿಯ ಏಕತೆಯಿಂದ ಜನಿಸಿದವನೋ ಅವನ ಹೆಸರನ್ನು ಮಾತ್ರ ಕೇಳಿದರೂ ದೈತ್ಯರ ಸೇನೆಯು ಭಯದಿಂದ ನಡುಗುವಂತಾಗುವನು. ತೀಕ್ಷ್ಣವಾದ ಬಾಣದ ಮೂಲೆಯಿಂದ ಕ್ರೌಂಚ ಪರ್ವತವನ್ನೇ ಭೇದಿಸಿದ್ದ ಪರಾಕ್ರಮಿಯು ಆ ತಾರಕಾಸುರನನ್ನು ಸಂಹರಿಸಿದ್ದ ಕಾರ್ತಿಕೇಯನು ಆಳವಾದ ಸಂಸಾರ ಎಂಬ ಕೂಪದಲ್ಲಿ ಬಿದ್ದಿರುವ ನಮ್ಮನ್ನು ಮೇಲೆತ್ತಿ ರಕ್ಷಿಸುವವನಾಗಿ ನಮಗೆ ಐಶ್ವರ್ಯ, ಶಕ್ತಿ ಮತ್ತು ಮಂಗಳವನ್ನು ದಯಪಾಲಿಸಲಿ. ಶ್ರೀ ಗುರುಭ್ಯೋ ನಮಃ.